ಐ ಆಮ್ ಸಾರಿ ಸರ್. ಪವಿತ್ರವಾದ ದೇವಸ್ಥಾನ ಅಂತ ತಿಳ್ಕೊಂಡಿರೋ ಆರಕ್ಷಕ ಠಾಣೆಯಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸುವಂತ ನೀಚ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಕರ್ತವ್ಯ ದ್ರೋಹ ಬಗಿದೆ. ಆರಕ್ಷಕ ಅನ್ನೋ ಪದದ ಅರ್ಥ ಜನಗಳಿಗೆ ತಿಳಿಸೋ ಹಾಗೆ ನಾನು ಇದುವರೆಗೆ ನಡ್ಕೊಂಡ್ ಬಂದಿದ್ದೀನಿ. ಅದು ನಿಮ್ಮ ದೃಷ್ಟಿಲಿ. ಜನರ ದೃಷ್ಟಿಲಿ ನಿಮ್ಮ ದೌರ್ಜನ್ಯಕ್ಕೆ ಜನ ತತ್ತರಿಸಿ ಹೋಗ್ತಿದ್ದಾರೆ ಅಂತ ಇಲ್ಲಿಗೆ ರಿಪೋರ್ಟ್ಗಳು ಬಂದಿದೆ. ನಿಮ್ಮನ್ನ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬೇರೆ ಮೇಲಿಂದ ಫೋರ್ಸ್ ಬರ್ತಾ ಇದೆ. ಸರ್, ನನ್ನ ಆಸ್ತಿ ಅಂತ ಇರೋದು ಒಂದ್ ಸೂಟ್ ಕೇಸು, 4 ಜೊತೆ ಬಟ್ಟೆಗಳು. ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾನು ಹೋಗಕ್ ಸಿದ್ಧ. ಬಟ್ ಒನ್ ಥಿಂಗ್ ಸರ್, ನಾನು ಎಲ್ಲೇ ಹೋಗ್ಲಿ, ನನ್ನನ್ನು ಯಾವ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಎತ್ತ ಹಾಕ್ಲಿ, ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಅಂತ ಸಂದರ್ಭ ಬಂದ್ರೆ ನನ್ನ ಪ್ರಾಣ ಕೊಡೋಕೆ ಹಿಂಜರಿಯಲ್ಲ ಸರ್. ಕಲ್ಲೇಗೌಡನ್ ಪ್ರಾಣ ತೆಗೆಯೋದಕ್ಕೂ ಹಿಂಜರಿಲಿಲ್ಲ ಸರ್. ಇದು ನಿಮ್ ತಿಳಿದಿರೋ ಅರ್ಧ ಸತ್ಯ. ನಿಜವಾಗ್ಲೂ ನಡೆದಿದ್ದೇ ಬೇರೆ. ಏನದು? ಹಾರ್ಟ್ ಅಟ್ಯಾಕ್ ಆಗಿ ಕಲ್ಲೇಗೌಡರನ್ನ ಆಸ್ಪತ್ರೆಗೆ ಸೇರಿಸಿದ್ದಿನ ಪೇಷಂಟ್ ತರ ಪಕ್ಕದ